ತಾಲೂಕಿನಲ್ಲಿ ನಿರ್ಮಿಸಲಾಗಿರುವ ಅರ್ಜುನ ಆನೆ ಸಮಾಧಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸದೆ ಮೀರಿ ಉದ್ಘಾಟನೆ ಮಾಡಲು ಮುಂದಾದರೆ ಬೃಹತ್ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮೂಲಭೂತ ಸೌಕರ್ಯ ಕೊಡದೆ ಅರ್ಜುನ ಸಮಾಧಿ ಉದ್ಘಾಟನೆ ಮಾಡುವುದು ಬೇಡ ಎನ್ನುವುದು ನನ್ನ ಅಭಿಪ್ರಾಯ. ಏನಾದರೂ ಮೀರಿ ಉದ್ಘಾಟನೆ ಮಾಡಲು ಮುಂದಾದರೆ ಖಂಡಿತವಾಗಿಯೂ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು. ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಇಂಟರ್ಲಾಕ್ ಜೊತೆಗೆ ಹೋಗಿ ಬರಲು ಸರಿಯಾದ ರಸ್ತೆ ಇರುವುದಿಲ್ಲ. ನಾವು ಅಭಿವೃದ್ಧಿಗೆ ಕೇಳಿರುವುದು 5 ಕೋಟಿ, ಅವರು ಕೊಡ್ತೀನಿ ಎಂದಿರುವುದು 50 ಲಕ್ಷ. ಭೂಮಿ ಪೂಜೆ ಮಾಡಬೇಕಾದರೆ ಘೋಷಣೆ ಮಾಡಿದ್ದರು. ಆದರೆ ಇದುವರೆಗೂ ಕೇವಲ 14 ಲಕ್ಷಗಳು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅರ್ಜುನ್ ಸ್ಮಾರಕ ಮಾಡಲು 3 ರಿಂದ 4 ಲಕ್ಷ ರು ಮಾತ್ರ ವಿನಿಯೋಗಿಸಲಾಗಿದೆ. ಅರ್ಜುನ ಆನೆಗೆ ಕೊಡುವ ಗೌರವ ಇಷ್ಟೇನಾ ಎಂಬುದು ನಮ್ಮ ಪ್ರಶ್ನೆ. ಈ ಬಗ್ಗೆ ಸಚಿವರಲ್ಲೂ ಕೂಡ ಮೊಬೈಲ್ ಮೂಲಕ ಕರೆ ಮಾಡಿದಾಗ ಉದ್ಘಾಟನೆ ಮುಂದೂಡುವುದಾಗಿ ಹೇಳಿದ್ದಾರೆ. ಈ ಸ್ಮಾರಕ ಉದ್ಘಾಟನೆ ಮಾಡಿದರೆ ಅದು ಪ್ರವಾಸೋದ್ಯಮ ಸ್ಥಳ ಮಾಡಲು ಸಾಧ್ಯವಿದೆಯಾ ಎಂದರು. ಇರೋದೊಂದು ಕುಗ್ರಾಮದ ಕಾಡಿನಲ್ಲಿದೆ. ಹೋಗಿ ಬರುವ ರಸ್ತೆ ಇಲ್ಲ. ಸ್ವಲ್ಪ ದಿನದಲ್ಲಿ ಮಳೆ ಶುರುವಾಗುತ್ತದೆ. ಅಲ್ಲಿಗೆ ಯಾರು ಹೋಗಿ ಬರುತ್ತಾರೆ? ಈ ವೇಳೆ ಆನೆ ದಾಳಿ ಮಾಡಿದರೆ ಅವರಿಗೆ ಸುರಕ್ಷತೆ ಕೊಡುವುದು ಯಾರ ಜವಾಬ್ದಾರಿ? ಅರ್ಜುನ ಆನೆ ಎಂಬುದು ಕರ್ನಾಟಕ ಜನತೆಗೆ ಭಾವನಾತ್ಮಕ ಸಂಬಂಧವಿದೆ. 8 ಬಾರಿ ಅಂಬಾರಿ ಹೊತ್ತ ಅರ್ಜುನನಿಗೆ ಕೊಡುವ ಗೌರವ ಇಷ್ಟೇನಾ ಎಂಬುದು ಕೇಳುತ್ತಿದ್ದೇನೆ. ಅದು ವಯಸ್ಸಾಗಿ ಸತ್ತಿಲ್ಲ. ಕಾಡಾನೆ ಕಾರ್ಯಾಚರಣೆ ಮಾಡುವ ವೇಳೆ ಹೋರಾಟ ಮಾಡಿ ವೀರಮರಣ ಹೊಂದಿರುವುದಕ್ಕೆ ಇವರು ಕೊಡುವ ಗೌರವ ಇಷ್ಟೇನಾ ಎಂಬುದನ್ನು ಸರ್ಕಾರಕ್ಕೆ ಪ್ರಶ್ನೆ ಮಾಡುತ್ತೇನೆ ಎಂದರು. ಖಂಡಿತವಾಗಿಯೂ ಕೂಡ ಈ ರೀತಿ ಉದ್ಘಾಟನೆ ಮಾಡುವುದು ಬೇಡ ಎಂದಿದ್ದೇನೆ. ಮೀರಿ ಮುಂದಾದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಅರಣ್ಯ ಇಲಾಖೆಯವರದ್ದು ಬೇಜವಾಬ್ದಾರಿ ನಡವಳಿಕೆ. ಈ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಎನ್ನುವ ಆರ್ಎಫ್ಗೆ ಒಬ್ಬ ಶಾಸಕ ಎನ್ನುವ ಗೌರವ ಇಲ್ಲ. ಕಾರ್ಯಕ್ರಮವೊಂದಕ್ಕೆ ಕರೆದಿರುವುದನ್ನು ಸುಳ್ಳು ಹೇಳುತ್ತಾರೆ. ಮೊನ್ನೆ ಶಾಸಕ ಚೆಕ್ ವಿತರಣೆ ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು 2.5 ಗಂಟೆಗಳ ಕಾಲ ರಸ್ತೆ ಮೇಲೆ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ. ಈ ರೀತಿ ಏಕೆ ಅರಣ್ಯ ಇಲಾಖೆಯು ಹಾಸನದಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಗೊತ್ತಿಲ್ಲ. ನಮ್ಮ ಜನತೆ ಸ್ವಾಭಿಮಾನ ಜನರಾಗಿದ್ದು, ಅರ್ಜುನ ಆನೆ ಸಮಾಧಿ ಬಳಿ ಮೂಲಭೂತ ಸೌಕರ್ಯ ಕಲ್ಪಿಸದೇ ಇದ್ದರೆ ನಾವೆಲ್ಲ ಸೇರಿ ಮಾಡಲಾಗುವುದು ಎಂದು ಹೇಳಿದರು. ಕ್ಷೇತ್ರದ ಶಾಸಕರು ನನಗೆ ಈವೆಂಟ್ ಕೂಡ ಯಾವುದೂ ಕೂಡ ಕಮ್ಯುನಿಕೇಶನ್ ಮಾಡೇ ಇಲ್ಲ. ಈ ರೀತಿ ನಡೀತಾ ಇದೆ ಅರಣ್ಯ ಇಲಾಖೆಯಲ್ಲಿ. ಮೊನ್ನೆ ಅರಣ್ಯ ಇಲಾಖೆಯಲ್ಲಿ ಒಂದು ಇವ್ರ ಸರ್ಕಾರದಲ್ಲಿ ಇವರೇ ಏನೋ ಮಾಡಿಸ್ತಾರೆ ನನಗೆ ಗೊತ್ತಿಲ್ಲ. ಮೊನ್ನೆ ಅರಣ್ಯ ಇಲಾಖೆಯಲ್ಲಿ ಯಾವುದೋ ಒಂದು ಕಟ್ಟಡ ಶುರುವಾಗಿದೆ. ನಾನು ಎಲ್ಲ ಹೋಗ್ಬೇಕಾದ್ರೆ ನೋಡಿದೆ. ನನಗೆ ಗೊತ್ತಿಲ್ಲದಲ್ಲ ಹೇಗ್ರಪ್ಪ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಸಾರಿ ಸರ್ ತಪ್ಪಾಯ್ತು ಅಂತ. ಒಂದು ಕಟ್ಟಡ ಮಾಡೋದ ಸಂದರ್ಭದಲ್ಲಿ ಭೂಮಿ ಪೂಜೆಗೆ ಆ ಕ್ಷೇತ್ರದ ಶಾಸಕನ ಕರಿಬೇಕಾಗಿರ್ತಕ್ಕಂಥದ್ದು ಒಂದು ಪ್ರೋಟೋಕಾಲ್. ಅದನ್ನು ಸಮೇತ ಮಾಡ್ತಾರೆ. ಏನು ಅರಣ್ಯ ಇಲಾಖೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ನಾಳೆ ಸಚಿವರು ಇದ್ದಾಗ ಮಾತಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೀನಿ. ಅದಕ್ಕೆ ಪಾಪ ನಿಮ್ಮ ಮಾಧ್ಯಮದ ಮುಂದೆ ಕೂಡ ಅರಣ್ಯ ಇಲಾಖೆ ನಡ್ಕೊಳ್ತಾ ಇರೋ ರೀತಿ ಬಗ್ಗೆ ತಮ್ಮ ಮುಂದೆ ಕೂಡ ಹೇಳ್ತಾ ಇದೀವಿ. ಪ್ರಜಾಪ್ರಭುತ್ವ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಇಲ್ಲ, ನನ್ನ ಗಮನಕ್ಕೆ ಆ ವಿಚಾರ ಬಂದಿಲ್ಲ. ನೀವ್ ಹೇಳಿದ ಮೇಲೆ ಬರ್ತಿರ್ತಕ್ಕಂಥದ್ದು ಅಲ್ಲ ರೀ. ಫಾರೆಸ್ಟ್ ಪಾಪ ನಮ್ ತೋಟದಲ್ಲಿ ಒಂದು ಮರಗಸಿ ಮಾಡಕ್ ಹೋದ್ರು ಬಿಡಲ್ಲ ರೀ. ಒಂದ್ ಮರಗಸಿ ಮಾಡಕ್ ಬಿಡಲ್ಲ. ಬೇರೆದೆಲ್ಲ ಮಾಡಕ್ ಟೈಮ್ ಇದೆ. ಈ ಕೆಲಸ ಮಾಡಕ್ ಟೈಮ್ ಇಲ್ವಲ್ಲ ನಿಮ್ಗೆ? ಹೌದಲ್ಲ ರೀ. ಎಲ್ಲ ಕಡೆ ಗಾರ್ಡ್ಗಳಿದ್ದಾರೆ, ಅಸಿಸ್ಟೆಂಟ್ ರೇಂಜರ್ಗಳಿದ್ದಾರೆ. ನೋಡ್ಕೊಳ್ಳಿ, ನೋಡ್ಬೋದಲ್ಲ ಅವರು. ಬೇರೆ ಕೆಲಸ ಎಲ್ಲ ಮಾಡಕ್ ಟೈಮ್ ಇದೆ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಎಚ್ ನಾರಾಯಣಗೌಡ, ಪ್ರಸನ್ನಕುಮಾರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.